ಹೆಚ್ಚು ಸಮಯ ತೆಗೆದುಕೊಳ್ಳಕ್ ಹೋಗೋದಿಲ್ಲ. ನಮ್ಮ ಅಶ್ವಥ್ ನಾರಾಯಣ್ ಅವರು ಮತ್ತೆ ನಮ್ಮ ಈಗ ಕೃಷ್ಣಾರೆಡ್ಡಿ ಅವರು ಮಾತಾಡಿದ್ದಾರೆ. ಇಲ್ಲಿ ಕುಳಿತುಕೊಂಡಿರ್ತಕ್ಕಂಥ ನಮ್ಮ ಕಾಂಟ್ರಾಕ್ಟರ್ಸ್ ಏನಿದ್ದಾರೆ, ಇವ್ರಿಗೆ ಕಷ್ಟ ಕೊಡ್ತಕ್ಕಂಥ ಸರ್ಕಾರ ಅತ್ಯಂತ ಅಮಾನವೀಯ ಸರ್ಕಾರ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಚಂದ್ರಬಾಬು ಅವರು ಮತ್ತೆ ನಮ್ಮ ರಮೇಶ್ ಅಣ್ಣ ಅವರು ನಿನ್ನೆ ದಿವಸ ನಮ್ಮ ಒಂದು ಟೀಮ್ ಅಲ್ಲಿ ಬಂದಿದ್ರು. ಅವರು ಸಾಕಷ್ಟು ವಿಷಯಗಳನ್ನ, ಸಮಸ್ಯೆಗಳನ್ನ ನಮಗೆ ವಿವರಿಸಿದ್ರು. ಹತ್ತತ್ರ ಸುಮಾರೊಂದು 15-16 ಲಕ್ಷ ಜನ ಬಿಡಪ್ಪ ಇಲ್ಲಿರೋಂಥವ್ರು ಎಲ್ಲರೂ ಕೂಡ ಕೋಟ್ಯಾಂತರ ರೂಪಾಯಿ ಹಣ ಹಾಕಿ ಕೆಲಸ ಮಾಡ್ತಾ ಇಲ್ಲ, ಇವ್ರ ಜೀವನ ನಡೆಸ್ತಾ ಇದ್ದಾರೆ. ಆಕ್ಚುಲಿ ನಿಮ್ಮ ಸರ್ಕಾರಕ್ಕೆ ಆಗುವಂತ ಹೊರೆಯನ್ನ ತಪ್ಪಿಸ್ತಕ್ಕಂಥ ಅತ್ಯಂತ ಮಾನವೀಯ ಜನ ಯಾರು ಅಂತ ಹೇಳಿದ್ರೆ ಇಲ್ಲಿ ಕುಳಿತುಕೊಂಡಿರ್ತಕ್ಕಂಥವ್ರು. ಇವರು ನಿಮ್ ಸರ್ಕಾರನ ನಮಗೆ ಫ್ರೀಯಾಗಿ ಬದುಕೊಡಿ ಅಂತ ಕೇಳ್ತಾ ಇಲ್ಲ, ನಮ್ಮ ಉದ್ಯೋಗಕ್ಕೆ ದಯಮಾಡಿ ತೊಂದರೆ ಮಾಡಬೇಡಿ ಅಂತ ಕೇಳ್ತಾ ಇದ್ದಾರೆ. ನಮಗೆ ಪುಕ್ಕಟೆ ಕೊಡಿ, ನಮಗೆ ಬಸ್ ಫ್ರೀ ಕೊಡಿ, ನಮಗೆ ಅದು ಫ್ರೀ ಕೊಡಿ, ನಮಗೆ ಇದು ಫ್ರೀ ಅಂತ ಕೇಳ್ತಕ್ಕಂಥದ್ದಕ್ಕೆ ಧರಣಿ ಮಾಡ್ತಾ ಇಲ್ಲ. ನಮಗೆ ತೊಂದರೆ ಕೊಡ್ತಾ ಇದ್ದೀರಲ್ಲ, ಆ ತೊಂದರೆ ಕೊಡೋದನ್ನ ದಯಮಾಡಿ ನಿಲ್ಲಿಸಿ ಅಂತಕ್ಕಂಥದ್ದನ್ನು ಮಾತ್ರ ಕೇಳ್ತಾ ಇದ್ದಾರೆ. ಆದ್ರೆ ಈ ಸರ್ಕಾರದ ಧೋರಣೆ ನನಗೆ ಅರ್ಥ ಆಗ್ತಾ ಇಲ್ಲ. ಹೇಗೆ ವಿಚಿತ್ರ ಇದೆ ನೋಡಿ. ನಿಮ್ಮನ್ನ ಹೊಡೆದಾಕ್ಬಿಟ್ಟು ಬೇರೆಯವ್ರನ್ನ ಸಾಕ್ತಾ ಇರ್ತಕ್ಕಂಥದ್ದು ಇದು ಯಾವ ಕೆಲಸ ಇದು? ಹಾಗಾಗಿ ಸರ್ಕಾರ ಏನು ಈ ಸಣ್ಣ ಸಣ್ಣ ಮನೆಗಳಿಗೆ OC ಹೆಸರಿನಲ್ಲಿ, CC ಹೆಸರಿನಲ್ಲಿ ನೀವು ಕರೆಂಟ್ ಕನೆಕ್ಷನ್ ಕೊಡೋದನ್ನ ನಿಲ್ಲಿಸಿದೀರಾ, ಇದನ್ನ ಮೊದಲು ದಯಮಾಡಿ ತಕ್ಷಣಕ್ಕೆ ಶುರು ಮಾಡಬೇಕು, ತಕ್ಷಣಕ್ಕೆ ಪರ್ಮಿಷನ್ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ವಿಧಾನ ಪರಿಷತ್ತಲ್ಲಿ ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು ಸೇರಿದಂತೆ ನಮ್ಮ ಪ್ರತಿಪಕ್ಷ ನಾಯಕರು ನಾವೆಲ್ಲರೂ ಸೇರಿ ಈ ವಿಷಯಕ್ಕೆ ನಿಯಮಾವಳಿ ಕೆಳಗಡೆ ಅಥವಾ 330 ಕೆಳಗಡೆ ಈ ವಿಷಯವನ್ನ ತೆಗೆದುಕೊಂಡು ಸರ್ಕಾರಕ್ಕೆ ಕಿವಿ ಹಿಂಡುವಂತ ಕೆಲಸನ, ಮನಸ್ಸನ್ನ ಓಪನ್ ಮಾಡ್ತಕ್ಕಂಥ ಕೆಲಸವನ್ನ, ಆ ಸರ್ಕಾರ ನಿಮ್ ಕಡೆಗೆ ಗಮನವನ್ನ ಕೊಡಬೇಕು ಅನ್ನುವಂತ ಕೆಲಸವನ್ನ ನಾವು ಖಂಡಿತ ಈ ಸದನದಲ್ಲಿ ನಾವು ಮಾಡ್ತೇವೆ. ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ? ಸುಪ್ರೀಂ ಕೋರ್ಟ್ ನೀವು ಪರ್ಮಿಷನ್ ತಗೋಬೇಡಿ ಅಂತ ಹೇಳ್ತಾ ಇಲ್ಲ, ಆದ್ರೆ ತೊಂದರೆ ಕೊಡಬೇಡಿ ಅನ್ನುವಂಥದ್ದನ್ನು ಹೇಳಿದೆ. ಹಾಗಾಗಿ ಈ ಸರ್ಕಾರ ಯಾಕೆ ಹಿಂಗ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಹೇಳ್ಬಿಟ್ಟಿದ್ದಾರೆ, ನಿಮ್ಮಿಂದನೂ ಈ ಸರ್ಕಾರಕ್ಕೆ OC ಬೇಕಾಗಿದೆ, ನಿಮ್ಮಿಂದ ಈ ಸರ್ಕಾರಕ್ಕೆ OC ಬೇಕಾಗಿದೆ. ಏನು OC ಅಂತ ಹೇಳಿದ್ರೆ ಓಪನ್ ಕಮಿಷನ್ ಬೇಕಾಗಿದೆ. ನಿಮ್ಮಿಂದನೂ ಈ ಸರ್ಕಾರಕ್ಕೆ CC ಬೇಕಾಗಿದೆ. ಏನ್ CC ಅಂತ ಹೇಳಿದ್ರೆ ಕ್ಯಾಶ್ ಅಲ್ಲಿ ಕಮಿಷನ್ ಕೊಡಿ ಅಂತ ಕೇಳ್ತಾ ಇದೆ ಈ ಸರ್ಕಾರ. ಹಾಗಾಗಿ ಸರ್ಕಾರ ನಿಮ್ಮಿಂದ OC ಮತ್ತು CC ಕೇಳ್ತಾ ಇರೋದು ಅದಕ್ಕೆ ಬಂದ್ ಹಾಕಿರೋದು. ನೀವು ಹೋಗಿ ಸ್ವಲ್ಪ ಸಂದಾಯ ಮಾಡಿ ನೆಕ್ಸ್ಟ್ ಡೆಫಿನೆಟ್ ಆಗಿ ಮಾಡ್ಕೊಡ್ತಾರೆ. ಈ ಸರ್ಕಾರಕ್ಕೆ ಏನಾದ್ರು ಸ್ವಲ್ಪ ಮಾನ, ಮರ್ಯಾದೆ, ಘನತೆ, ಗೌರವ ಇದೆಯಾ? ನನಗೆ ಸಿದ್ದರಾಮಯ್ಯ ಅವರ ಬಗ್ಗೆ ಅಪಾರವಾಗಿದ್ದ ಗೌರವ ಇದೆ. ಸೀನಿಯರ್, ಅವ್ರ ವಯಸ್ಸಿಗೂ ಗೌರವ ಕೊಡಬೇಕು, ಅವರ ಅನುಭವಕ್ಕೂ ಗೌರವ ಕೊಡಬೇಕು. ನಾವು ಸಿಕ್ಕಿದ್ದಕ್ಕೆಲ್ಲ ಅಗೌರವ ಕೊಡೋದು ಇದು ವೇಸ್ಟ್ ಸರ್ಕಾರನೇ ನಾ ಹೇಳ್ತಾ ಇಲ್ಲ. ಆದ್ರೆ ಸಿದ್ದರಾಮಯ್ಯ ಅವರು ಈ ಟರ್ಮ್ ನಲ್ಲಿ ನಡೆಸ್ತಾ ಇರ್ತಕ್ಕಂಥ ಆಡಳಿತ ಏನಿದೆಯಲ್ಲ, ನಾನು ನಿಶ್ಚಿತವಾಗಿ ಹೇಳ್ತೇನೆ, ಎಲ್ಲಿ ಬೇಕಾದ್ರೂ ಹೇಳ್ತೀನಿ, ಅವ್ರ ಎದುರುಗಡೆ ಹೇಳ್ತೇನೆ, ನಿಮ್ಮ ಆಡಳಿತ ನಿಮ್ಮ ಕೈಯಲ್ಲೇ ಇಲ್ಲ. ಇದೆಯಾ? ಹಳೆ ಸಿದ್ದರಾಮಯ್ಯ ಅಲ್ಲ, 13ರಿಂದ 18 ಇತ್ತಲ್ಲ ನಿಮ್ ಸರ್ಕಾರ, ಆ ಸಿದ್ದರಾಮಯ್ಯ ಬೇರೆ, ಈ ಸಿದ್ದರಾಮಯ್ಯ ಬೇರೆ. ನಿಮ್ ಬಜೆಟ್ ಹೆಂಗಿದೆ ರೀ? ಸಿದ್ದರಾಮಯ್ಯ ಅವ್ರ ಮನ್ಸೋ ಬಜೆಟ್ ಇದು.
ಸ್ವಲ್ಪ ಚಾರ್ಟರ್ಡ್ ಅಕೌಂಟ್ಗಳನ್ನ ಎಕನಾಮಿಸ್ಟ್ಗಳನ್ನ ಕೇಳಿ ಒಪಿನಿಯನ್ ತೆಗೆದುಕೊಳ್ಳಿ. ನಿಮಗೆ ಹೇಳಬೇಕಾಗಿಲ್ಲ. 1,32,000 ಕೋಟಿ ರೂಪಾಯಿ ಸಾಲ. ನಾವಿಲ್ಲೆಲ್ಲ ಕುಳಿತುಕೊಂಡಿರ್ತಕ್ಕಂಥವ್ರು ಸಾಲದ ಮಕ್ಕಳು. ನಾವಿಲ್ಲೆಲ್ಲ ಕುಳಿತುಕೊಂಡಿರ್ತಕ್ಕವರು ಒಂದ್ ರೀತಿನಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಡ್ಡಿ ಮಕ್ಕಳು. ಹೌದು ಅಲ್ವೋ? ಹೌದು ಅನ್ನುವಂತ ಸ್ವಲ್ಪ ಕೈ ಮೇಲ್ ಮಾಡಿ ನೋಡ. ಅಬ್ಬಾ, ಇಷ್ಟೆಲ್ಲ ನಾವೊಂದು ಕುತ್ಕೊಂಡಿರ್ತಕ್ಕಂಥವ್ರೆಲ್ಲ ಇಲ್ಲಿ ಕೂತ್ಕೊಂಡಿರೋ 80,000 ರೂಪಾಯಿಂದ ಹಿಡ್ಕೊಂಡು 1,00,000 ರೂಪಾಯಿವರೆಗೆ ನಮ್ಮ ಮೇಲೆ ಸಾಲ ಇದೆ. ಇದೆಯೋ ಇಲ್ಲೋ? ನಾವು ನೀವು ಕಾರಣವೋ ಕಾರಣ ಅಲ್ವೋ? ಇಲ್ಲಿ ಕುಳಿತುಕೊಂಡಿರ್ತಕ್ಕಂಥವ್ರು ಖಂಡಿತ ಕಾರಣ ಅಲ್ಲ. ನೀವೆಲ್ಲ ಸರ್ಕಾರಕ್ಕೆ ಉದ್ಯೋಗಕ್ಕೆ ಹೋಗದನೆ, ಅವ್ರ ನೆರವನ್ನ ಪಡೆದನೆ, ಸ್ವಾಭಿಮಾನದಿಂದ ಸ್ವಾವಲಂಬನೆಯಿಂದ ನೀವು ದುಡಿತಾ ಇದ್ದೀರಾ. ನೀವಂತೂ ಅವ್ರ ಋಣದಲ್ಲಿಲ್ಲ. ಯಾಕ್ರಿ ತೊಂದರೆ ಕೊಡ್ತಾ ಇದ್ದೀರಾ? ಯಾಕೆ ತೊಂದರೆ ಕೊಡಬೇಕು? ಸುಮಾರು ಒಂದು 20-25 ಲಕ್ಷ ಜನಕ್ಕೆ ಇವ್ರ ಕೈಯಲ್ಲಿ ಒಬ್ಬೊಬ್ಬರ ಹತ್ರ 15 ಜನ 20 ಜನ 25 ಜನ ಕೆಲಸ ಮಾಡ್ತಿಲ್ವೋ? ಅವ್ರಿಗೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ನೀವು ಮಾಡೋ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಅವ್ರಿಗೂ ತೊಂದರೆ. ಹಾಗಾಗಿ ಈ ಸರ್ಕಾರ ಕೂಡಲೇ ನಮ್ಮ ಗುತ್ತಿಗೆದಾರರ ಸಂಘ 4 ಬೇಡಿಕೆಗಳನ್ನ ಇಟ್ಕೊಂಡು ಏನು ಹೋರಾಟ ಮಾಡ್ತಾ ಇದೆ ಅದನ್ನ ಈಡೇರಿಸಬೇಕು ಅಂತಕ್ಕಂಥ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ. ನಾನು ಒಂದು ಪಾಯಿಂಟ್ ಹೇಳ್ತೇನೆ. ಕರ್ನಾಟಕದಲ್ಲಿ ಓಸಿ ಇಲ್ಲದಿದ್ದರೆ ವಿದ್ಯುತ್ ಸಂಪರ್ಕ ನೀಡಬಾರದು ಎಂಬ ಕಠಿಣ ನಿಯಮದಿಂದಾಗಿ ಸುಮಾರು 15 ಲಕ್ಷ ಮನೆಗಳು ಕತ್ತಲಲ್ಲಿವೆ. ನೀವು ಯಾವುದನ್ನ ಜಾರಿಗೊಳಿಸಿದಿರಿ ಹೇಳ್ಬಿಡಿ. ನೀವು ಯಾವುದನ್ನ ಜಾರಿಗೊಳಿಸಿದ್ರಿ ಸರ್ಕಾರ? ಈಗ ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಡೊನೇಷನ್ ಕ್ಯಾಪಿಟೇಷನ್ ತೆಗೆದುಕೊಳ್ಬಾರ್ದು ಅಂತ ರೂಲ್ ಅಲ್ಲಿ ಇದೆಯೋ ಇಲ್ಲೋ? ಇದೆ ತಾನೆ. ಬೀಡಿ ಸೇದಬಾರ್ದು, ಸಿಗರೇಟ್ ಸೇದಬಾರ್ದು, ಆರೋಗ್ಯಕ್ಕೆ ತೊಂದರೆ. ಏನ್ ಮಾಡ್ತಾ ಇದ್ದೀರಿ? ಕುಡಿಯೋದು ಕೂಡ ಆರೋಗ್ಯಕ್ಕೆ ತೊಂದರೆ. ಕುಡುಕರಿಲ್ದೇ ಇದ್ರೆ ನಿಮ್ ಸರ್ಕಾರನೇ ಇಲ್ಲ. ಇದೆಯೋ ಇಲ್ಲ? ಆ ಜೋಕ್ ನೋಡಿದಿರ ಎಲ್ಲ? ಯಾರು ಕುಡಿತಾ ಇದಾರಲ್ಲ, ನಮ್ಮನ್ನ ಕುಡುಕರು ಅಂತ ಕರಿಬೇಡಿ. ಏನಂತ ಕರೀರಿ? ಮದ್ಯಪ್ರಿಯರು ಅಂತ ಕರೀರಿ. ನಾವು ಈ ಸರ್ಕಾರ ನಡೆಸ್ತಾ ಇದ್ದೀವಿ, ನಿಜಕ್ಕೂ ಸತ್ಯ. ಹೌದಾ ಅಲ್ಲ? ನಾವು ನಡೆಸ್ತಾ ಇದ್ದೀವಿ. ನಮ್ಮ ಕಾರಣದಿಂದ ಮಹಿಳೆಯರೆಲ್ಲರೂ ಕೂಡ ಬಸ್ಸಲ್ಲಿ ಫ್ರೀ ಓಡಾಡ್ತಾ ಇದ್ದಾರೆ. ಕಳೆದ ಸರಿ 36,000 ಕೋಟಿ, ಈ ಸರಿ 45,000 ಕೋಟಿ ನಮ್ಮ ಮೇಲೆ ಟಾರ್ಗೆಟ್ ಹೆಚ್ಚು ಮಾಡಿದ್ದಾರೆ. ಜನ ಕೊಡಿರಿ. ಇನ್ನೊಂದು ಸರ್ಕಾರದಲ್ಲಿ ಬಜೆಟ್ ಅಲ್ಲಿ ಮಾಡಿದ್ದಾರೆ ಆಲ್ಕೋಹಾಲಿಕ್ ಟೂರಿಸಂ ಅಂತ. ವಾಹ್, ಅವಾರ್ಡೇ ಕೊಡಬೇಕು ಇವರಿಗೆ. ಆಲ್ಕೋಹಾಲಿಕ್ ಟೂರಿಸಂ ಎಲ್ಲ ಟೂರಿಂಗ್ ಪ್ಲೇಸಸ್ ನಲ್ಲಿ ಕುಡಿತಾ ಇರುತ್ತೆ, ಬಾಟ್ಲ್ಗಳು ಇರುತ್ತೆ. ಹಾಗಾಗಿ ನಿಮ್ಮ ಬೇಡಿಕೆಗಳೇನಿದೆ, ಮಹಾರಾಷ್ಟ್ರ ಸರ್ಕಾರ ಏನ್ ಮಾಡಿದೆ ಆ ಕೆಲಸವನ್ನ ನೀವು ಕೂಡ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಮಹಾರಾಷ್ಟ್ರ ಏನ್ ಮಾಡಿದೆ ಅದನ್ನ ಮಾಡಿ. ಆಕ್ಚುಲಿ ಈ ಯಾರ್ಯಾರು ಈ ತರ ಓಸಿ ಮತ್ತು ಸಿಸಿಗೆ ತೊಂದರೆ ಮಾಡ್ತಿದಾರಲ್ಲ, ಇಂಥವನ್ನೆಲ್ಲ ಮಾಡಕ್ ಹೋಗ್ಬಾರ್ದು. ಇದ್ರೊಳಗಡೆ ಬಹಳ ದೊಡ್ಡ ದೊಡ್ಡ ಶ್ರೀಮಂತರು ಯಾರು ಇಲ್ಲ. ಹಾಗಾಗಿ ಮಾನವೀಯ ದೃಷ್ಟಿಯಿಂದ ಈ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಹೇಳ್ತಾ, ಇಲ್ಲಿ ಬಡವರು ಮತ್ತು ಮಧ್ಯಮ ವರ್ಗದವರು ಸಣ್ಣ ನಿವೇಶನಗಳಲ್ಲಿ 30/40 20/30 ಕಟ್ಟಿಕೊಂಡ ಮನೆಗಳಿಗೂ ಕೂಡ ಈ ನಿಯಮ ಅನ್ವಯಿಸಿ ಜನಸಾಮಾನ್ಯರಿಗೆ ತೊಂದರೆ ನೀಡಲಾಗುತ್ತಿದೆ. ಈ ಸರ್ಕಾರಕ್ಕೆ ಏನಾದ್ರು ನಾಚಿಕೆ, ಮಾನ, ಮರ್ಯಾದೆ ಏನಾದ್ರು ಇದೆಯಾ? ಯಾವ ಸರ್ಕಾರಕ್ಕೆ ರೂಲ್ ಅನ್ನ ಸ್ಟ್ರಿಕ್ಟ್ ಆಗಿ ತರಬೇಕು? ದರೋಡೆ ಮಾಡ್ತಾರೆ, ಅವ್ರ ಬಗ್ಗೆ ಈ ಸರ್ಕಾರ ಏನು ಮಾಡಲ್ಲ. ಪಾಪ ವಿದ್ಯಾರ್ಥಿಗಳು ಎಲೆಕ್ಟ್ರಿಸಿಟಿ ಇಲ್ದೇನೆ ಓದಕ್ ಆಗ್ತಾ ಇಲ್ಲ ರೀ ಅವ್ರ ಹುಡುಗರಿಗೆ. ಕಣಲ್ವಾ ಈ ಸರ್ಕಾರಕ್ಕೆ?
ಸ್ಲಮ್ ಅಲ್ಲಿ ಇರ್ತಾರ ಅವರು. ಆ ಮನೆಗೆ ಎಲೆಕ್ಟ್ರಿಸಿಟಿ ಇರಲ್ಲ, ಸೊಳ್ಳೆಗಳು ಬರುತ್ತೆ, ಸೊಳ್ಳೆಗಳು ಕಚ್ತಾ ಇರುತ್ತೆ, ಒಂದು ಫ್ಯಾನ್ ಹಾಕೊಳಕ್ ಆಗಲ್ಲ. ಈ ಬೇಸಿಗೆನಲ್ಲಿ ಈ ಜೀವನ ಗೊತ್ತಿದೆಯಾ? ಇಲ್ಲಿ ಎಷ್ಟು ಜನಕ್ಕೆ ಮಂತ್ರಿಗಳಾಗಿದಾರಲ್ಲ ಅವರಿಗೆ. ಹಾಗಾಗಿ ವಿದ್ಯಾರ್ಥಿಗಳ ದೃಷ್ಟಿಯಿಂದ, ಸ್ಲಂನಲ್ಲಿರ್ತಕ್ಕಂಥವರ ದೃಷ್ಟಿಯಿಂದ, ಅತ್ಯಂತ ಕೂಲಿ ಕಾರ್ಮಿಕರ ಜೀವನ ನಡೆಸ್ತಾ ಇರ್ತಕ್ಕಂಥ SC ST OBC ಅಥವಾ ಯಾರೇ ಮನುಷ್ಯರು ಇರಲಿ, ಅವರೆಲ್ಲರ ದೃಷ್ಟಿಯಿಂದ OC ಮತ್ತು CCಯನ್ನ ಯಾವುದೇ ಕಾರಣಕ್ಕೂ ನಿಯಂತ್ರಣವನ್ನ ಮಾಡಬಾರ್ದು. ನನ್ನ ಪ್ರಕಾರ ನಾಳೆಯಿಂದ ಪರ್ಮಿಷನ್ ಕೊಡಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ. ಒಂದ್ ಸರ್ವೆ ಮಾಡಿ ನೀವು ಬೇಕಾದ್ರೆ ಒಂದ್ 4 ದಿವಸ ನಾನು ಸರ್ವೆಗೆ ಬರ್ತೇನೆ. ಬನ್ನಿ ಸರ್ವೆಗೆ ಹೋಗೋಣ, ಆ ಮನೆಗಳ ಪರಿಸ್ಥಿತಿ ಹೇಗಿದೆ ಅಂತ ನೋಡಿ. ಅವಾಗಲಾದ್ರೂ ಕೂಡ ನಿಮ್ಮ ಮನಸ್ಸು ಕರಗುತ್ತೇನೋ ನೋಡೋಣ. ಹಾಗಾಗಿ ಹೆಚ್ಚು ಸಮಯವನ್ನ ನಾನು ತೆಗೆದುಕೊಳ್ಳಕ್ ಹೋಗೋದಿಲ್ಲ. MSME ಅಂತ ಹೇಳ್ತೀವಿ ನಾವು, ಸಣ್ಣ ಸಣ್ಣ ಕೈಗಾರಿಕೆಗಳು, ಅದರ ಎಲೆಕ್ಟ್ರಿಸಿಟಿನೂ ಕೂಡ ಕಟ್ ಮಾಡೋದು ಮಾಡ್ರಿ. ಅದ್ಯಾವುದೋ ದೊಡ್ಡ ದೊಡ್ಡ ಕಾರ್ಖಾನೆಗಳಿದೆ, ನಿಮಗೆ ದಮ್ ಇದ್ರೆ, ತಾಕತ್ತಿದ್ರೆ ಅದ್ರ ಎಲೆಕ್ಟ್ರಿಸಿಟಿ ಕಟ್ ಮಾಡ್ರಿ ನೋಡೋಣ. MSMEಗಳ ಸಣ್ಣ ಸಣ್ಣ ಕೈಗಾರಿಕೆಗಳು, ಗೃಹ ಕೈಗಾರಿಕೆಗಳು ನೋಡಿ, ಅವ್ರ 5 ಜನಕ್ಕಾರ ಕೆಲಸ ಕೊಡ್ಲಿ, 4 ಜನಕ್ಕಾರ ಕೆಲಸ ಕೊಡ್ಲಿ, ಆ ರೀತಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಆಕ್ಚುಲಿ ನಮ್ಮ ದೇಶದ ಬರ್ಡನ್ನನ್ನ, ನಮ್ಮ ರಾಜ್ಯದ ಹೊರೆಯನ್ನ ತಪ್ಪಿಸಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಇಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಸಣ್ಣ ಸಣ್ಣ MSME ಅಂದ್ರೆ ಇವರೇನೆ. MSME ಅಂದ್ರೆ ಬೇರೆ ಯಾರು ಅಲ್ಲ, ಇವರೇನೆ ಇಲ್ಲಿ ಕುಳಿತುಕೊಂಡಿರ್ತಕ್ಕಂಥವ್ರು MSME. 5 ಜನಕ್ಕೆ, 10 ಜನಕ್ಕೆ, 20 ಜನಕ್ಕೆ, 25 ಜನಕ್ಕೆ ನೀವೇನ್ ಕೆಲಸ ಕೊಟ್ಟಿದ್ದೀರಲ್ಲ, ಬಹಳ ಒಳ್ಳೆ ಕೆಲಸವನ್ನ ಮಾಡಿದಿರಿ. ನಾವು ನಮ್ಮ ರಾಮಮೂರ್ತಿ ಅವರು ಬಂದ್ರು, ನಮ್ಮ ಶಾಸಕರು, ಅವರಿಗೆ ನಾನು ನಿಮ್ಮ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಕೆಳಮನೆಯಲ್ಲಿ ಮತ್ತು ಮೇಲ್ಮನೆಯಲ್ಲಿ ನಮ್ಮ JDS ಶಾಸಕರಿಗೂ ಕೂಡ ಮಾತಾಡ್ತೇವೆ. ಅವರು ಮತ್ತು ನಾವು ಈ ನಿಮ್ಮ ವಿಷಯವನ್ನ ತೆಗೆದುಕೊಂಡು ಒಂದು ಬಲವಾದ ಹೋರಾಟವನ್ನ ಸದನದಲ್ಲಿ ನಾವು ಮಾಡ್ತೇವೆ. ನಿಮ್ಮ ಬೇಡಿಕೆಗಳನ್ನು ಈಡೇರುವವರೆಗೂ ಸರ್ಕಾರದ ಮೂಗಿಡಿದು ಕೇಳ್ತೇವೆ ಅನ್ನೋ ಮಾತನ್ನ ಹೇಳಿ ನನ್ನ 2 ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು.